पापा खाली तेच पण बघायचं आहे म्हणून थोडे स्वामीनारायण मंदिर घ्या. हो या प्लेस चांगला आहे की. चलो ಹಾಂ ಹಾಂ ಎಸ್ಟರ್ಡೇ ಐ ಡಿಡ್ ಇಟ್ ನಾ. ಈಗ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ಗೆ. ಸೊ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಇಲ್ಲಿ ಕೆಲವು ಪ್ಲೇಸಸ್ ಇದೆ, ಸೊ ಅಲ್ಲಿ ವಿಸಿಟ್ ಮಾಡಬೇಕಂತ ಪ್ಲ್ಯಾನ್ ಇವತ್ತು. ಸೊ ನೆನ್ನೆ ಫುಲ್ ಡೇ ಲೇಟ್ ಫುಲ್ ಡೇ ರೆಸ್ಟ್ ಆಯಿತು. ಸೊ ಇವಾಗ ಸುತ್ತಾಡೋದು. ಇದು ನನ್ನ पापा खाली सोडतेला चालते. मी काय मॅटच आहे, मॅट आहे. द ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್. ಸೊ ಕೆಳಗಡೆ ರೆಸ್ಟೋರೆಂಟಲ್ಲಿ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಅನ್ಲಿಮಿಟೆಡ್. ಸೊ ಎಲ್ಲ ನೋಡಬೇಕು ಏನೆಲ್ಲ ಬ್ರೇಕ್ಫಾಸ್ಟ್ ಇದೆ ಅಂತ. ಇಲ್ಲಿ ಇವರಿಗೆ ಸ್ವಲ್ಪ ಕೆಲಸ ಇದೆ, ಹೋಗ್ತಿದ್ದಾರೆ. ನೀವು ಓರ್ ಅಲ್ಲ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಫಸ್ಟ್ ಡೇ ಇನ್ ನಾಸಿಕ್, ನಮ್ಮ ಮೊದಲನೇ ದಿನ ನಾಸಿಕಲ್ಲಿ. ಸೊ ಈಗ ಇವತ್ತು ನಾವು ಕೆಲವು ಪ್ಲೇಸಸನ್ನು ನೋಡಬೇಕಂತ ಪ್ಲ್ಯಾನ್ ಇದೆ. ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಆದರೆ ನಾನು, ಅಮ್ಮ ಮತ್ತು ಅಮ್ಮೆ ಜಸ್ಟ್ 3 ಜನನೇ ನಾವು ಇವತ್ತು ಸುತ್ತಾಡಿ ಬರೋದು. ಇವ್ರಿಗೆ ಸ್ವಲ್ಪ ಕೆಲಸ ಇದೆ ಆಫೀಸಲ್ಲಿ ಆ್ಯಸ್ ಯೂಶ್ವಲ್. ಸೊ ಹಾಗಾಗಿ ಇವರು ನಮಗೆ ಜಾಯ್ನ್ ಆಗ್ತಾ ಇಲ್ಲ ಇವತ್ತು. ಸೊ ಇವತ್ತು ಎಕ್ಸ್ಪ್ಲೋರ್ ಮಾಡೋದಿದೆ ನಾಸಿಕ್. ನಾನು ಮುಂಚೆ ಬಂದಿದ್ದೀನಿ, ಆದರೆ ಅಷ್ಟು ನಾನು ಇಲ್ಲಿಯ ಪ್ಲೇಸಸ್ ಎಲ್ಲ ನೋಡಿಲ್ಲ. ಜಾಸ್ತಿ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇಲ್ಲಿ ಇರೋ ಪ್ಲೇಸಸ್. ಅದು ಅಷ್ಟು ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ನಾನು. ಸೊ ಇದು ನನ್ನ ಸೆಕೆಂಡ್ ಅಥವಾ ಥರ್ಡ್ ಟೈಮ್ ಅಂದ್ಕೋತೀನಿ ವಿಸಿಟ್ ನಾಸಿಕ್ಕಿಗೆ. ಸೊ ಈಗ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ ಹೋಟೆಲಲ್ಲಿ. ಸೊ ಪೂರಿ, ಸಾಗು, ಪೋಹ ಮತ್ತೇನು ಪರಾಟ ಇತ್ತು ಅನಿಸುತ್ತೆ. ಸೊ ಇದು ನಮ್ಮ ಫಸ್ಟ್ ಡೇ ಕಾಂಪ್ಲಿಮೆಂಟ್ರಿ. 3 ಜನ. ರಾಮ್ ಅವರು ಹೋಗಿದ್ದಾರೆ ಕೆಲಸಕ್ಕೆ. ಸೊ ಹಾಗಾಗಿ ನಮ್ಮ 3 ಜನ ಎಂಜಾಯ್. ಸೊ ನೋಡಬೇಕು, ಇಲ್ಲೇ ಹತ್ತಿರದಲ್ಲೇ ಕೆಲವು ಪ್ಲೇಸಸ್ ಇದೆ. ಸೊ ಅಲ್ಲಿ ವಿಸಿಟ್ ಮಾಡ್ತೀನಿ. ಹಾಂ ಬಾಟಲ್ಸ್, ಹಾಂ ಕೆಲವು ಪ್ಲೇಸ್ ಇದೆ. ಸೊ ಅದನ್ನು ವಿಸಿಟ್ ಮಾಡ್ತಾ ಇದ್ದೀವಿ. ಆಮೇಲೆ ಸಂಜೆ ಎಲ್ಲರೂ ಕೂಡಿ ಹೊರಗಡೆ ಹೋಗ್ತೀವಿ. ಸೊ ಇವತ್ತು ನೋಡೋಣ ಯಾವುದೆಲ್ಲ ಪ್ಲೇಸಸ್ ವಿಸಿಟ್ ಮಾಡ್ತೀನಿ. ಸೊ ಅದೆಲ್ಲ ಇವತ್ತಿನ ಬ್ಲಾಗಲ್ಲಿ ನೋಡ್ತೀರಾ. ಸೊ ಬನ್ನಿ ನಾಸಿಕ್ ಎಕ್ಸ್ಪ್ಲೋರ್ ಮಾಡೋಣ. ಸೊ ಆಫ್ ಟಕ್ ಅಂತಾನೆ ಆಫ್ ಆಗುತ್ತೆ. ಬನ್ನಿ, ಸೆನ್ಸರ್ದಿದೆಯಲ್ಲ ಇದು, ಆಟೋಮೆಟಿಕ್ಲಿ ಆಫ್ ಆಗುತ್ತೆ. ಚಲೋ ಡನ್. ಹತ್ರನೇ ಇದೆ. ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ಹೋಗ್ತಾ ಇದ್ದೀವಿ. नंतर सीतागोपा जिथं सीता राहिलेली, नंतर रामाचं मंदिर आहे, नंतर तपोवन, सीतेचं
कुंभारामध्ये लक्ष्मणाने सुरपणखेचं नाक कापलं. हां कापल्यानंतर ते तिथं जाऊन पडलं. हां. तिथं ब्रह्मा समाईस किंग कुंड आहे ओके ते ठिकाणी. तिथं गोदावरी नदी आहे आणि रामाचे पंत. हां हां असे पूर्ण 11 मंदिर दर्शन. 11 हो. हो आम्ही असं नाही हम्म. का एक दाखवलं आणि एक सोडलं. हां, आम्ही हां. पूर्ण जेवढं दर्शन आहे तेवढं हां. पूर्ण दर्शन करून आपल्याला रिटर्न सोडलं. ಸೊ ಈಗ ನಾವು ಆಟೋನ ಹೈರ್ ಮಾಡಿ ಒಂದು ಫಸ್ಟ್ ಪ್ಲೇಸ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ, ಸ್ವಾಮಿನಾರಾಯಣ್ ಟೆಂಪಲ್. ಸೊ ಇಲ್ಲಿಯ ಸ್ವಾಮಿನಾರಾಯಣ್ ಟೆಂಪಲ್ ತುಂಬ ಫೇಮಸ್ ಅಂತೆ ಮತ್ತು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಅಹಮದಾಬಾದಲ್ಲಿ ಕೂಡ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ತುಂಬ ದೊಡ್ಡದಾಗಿರುತ್ತೆ ಅವರ ಟೆಂಪಲ್. ತುಂಬ ಚೆನ್ನಾಗಿ ಆರ್ಟ್ ಮತ್ತು ಅವರು ಆರ್ಕಿಟೆಕ್ಟ್ ಏನಿದೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಸ್ವಾಮಿನಾರಾಯಣ್ ಟೆಂಪಲ್. ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ಇದೆ ಅಂತಂದರು. ಸೊ ಅದಕ್ಕೆ ಅದನ್ನು ನೋಡ್ತಾ ಇದ್ದೀವಿ. ಸೊ ನಾವು ಆಟೋ ಯಾಕೆ ಹೈರ್ ಮಾಡಿದ್ದು ಅಂತಂದರೆ ಇಟ್ಸ್ ಅ ಬೆಸ್ಟ್ ವೇ ಟು ಟ್ರಾವೆಲ್ ಅಂತೆ. ಅಂದರೆ ಇಲ್ಲಿ ತುಂಬಾ ಸಂಧಿ ಥರ ಇದೆ ರೋಡು, ಅಲ್ಲೆಲ್ಲ ಪ್ಲೇಸಸ್ ಇದೆ ಅಂತ ನೋಡೋದಕ್ಕೆ. ಸೊ ಹಾಗಾಗಿ ಪ್ರೈವೇಟ್ ವೆಹಿಕಲ್ಸ್ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು ಅಲ್ಲಿ ಜಾಸ್ತಿ ಹೋಗೋದಿಲ್ಲ ಅಂತ. ಅದೆಲ್ಲ ಅಲ್ಲಿ ತುಂಬ ಚಿಕ್ಕದಿರೋದ್ರಿಂದ ರೋಡು ಹೋಗೋದಿಲ್ಲ. ಸೊ ಅವ್ರು ಕೂಡ ಈ ಥರ ಆಟೋ ಹೈರ್ ಮಾಡಿನೇ ಆ ಪ್ಲೇಸಸ್ ಎಲ್ಲ ನೋಡ್ತಾರಂತೆ. ಸೊ ಹಾಗಾಗಿ ನಾವು ಆಟೋನ ಹೈರ್ ಮಾಡಿಕೊಂಡು ಇವ್ರಿಗೆ ಒಂದು 600 ರುಪೀಸ್ 700 ರುಪೀಸ್ ಅಂತ ಹೇಳಿದ್ರು. ಅಂದರೆ ಪೂರ್ತಿಯಾಗಿ ನಮಗೆ ಯಾವ ಮೇನ್ ಪ್ಲೇಸಸ್ ಇದೆ ಅಂದರೆ ತುಂಬ ಅಂದರೆ ಒಂದು 5 to 6 ಮೇನ್ ಪ್ಲೇಸಸ್ ಇದೆ, ಅದನ್ನು ಇವರು ತೋರಿಸ್ತೀನಿ ಅಂತಂದರು. ಅಲ್ಲಿ ಎಲ್ಲ ಪ್ಲೇಸಸ್ ಕಡೆ ಕರ್ಕೊಂಡು ಹೋಗ್ತೀವಿ ಅಂತಂದರು. ಸೊ ಹಾಗಾಗಿ 600 ನಾವು ಬಾರ್ಗೇನ್ ಮಾಡಿ, ಅವ್ರು 700 ಅಂದಿದ್ರು, ಆದರೆ ನಾವು 600ಗೆ ಬಾರ್ಗೇನ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ಸೊ ಇದು ಸ್ವಾಮಿನಾರಾಯಣ್ ಮಂದಿರ್ ನೋಡಿ. ಸೊ ಫಸ್ಟ್ ಎಂಟ್ರೆನ್ಸ್ ಆದಮೇಲೆ ಈ ಥರ ಗಾರ್ಡನ್ ಇದೆ. ಗಾರ್ಡನಲ್ಲಿ ಇದೇನು ಸಮುದ್ರ ಮಂಥನ್ ಏನು ಆಗಿದೆಯಲ್ಲ, ಸೊ ಅದ್ರದ್ದು ಪೋಟ್ರೆ ಇದೆ. ಅದ್ರದ್ದು ಇದು ಈ ಥರ ಮೂರ್ತಿ ಎಲ್ಲ ಮಾಡಿ ಅದ್ರ ಪೋಟ್ರೆ ಮಾಡಿದ್ದಾರೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಇವು ತುಂಬಾ ಕ್ಲೀನ್ ಮತ್ತು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈಗ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಬನ್ನಿ ಹೇಗಿದೆ ಟೆಂಪಲ್ ನೋಡಿ. ನಾನು ತೋರಿಸ್ತಾ ಇದ್ದೀನಿ. ಇದೇ ಟೆಂಪಲ್ ದೊಡ್ಡದಾಗಿದೆ. ಸೊ ತುಂಬ ದೊಡ್ಡದಾಗಿರುತ್ತೆ ಮತ್ತು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇವತ್ತು ನೀವು ಕೂಡ ನೋಡ್ತೀರಾ. ಇದು ನೋಡಿಲ್ಲ ಅನ್ಸುತ್ತೆ ಅವರು. ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ, ಈರ್ಷ್ಯ, ವಾಸನ, ಭಯ. चांगला आहे बघा. स्टॅच्यू ಮಾಡಿದ್ದಾರೆ. चल येताना पिक्चर्स काढून घ्यायच्यात. चल अमेय. ನೋಡಿ ಸ್ವಾಮಿನಾರಾಯಣ್ ಮಂದಿರ್ಗೆ ಬಂದರೆ ಅಂದರೆ ಎಲ್ಲ ಇದು ಅಂದರೆ ಸಿಟಿಯಲ್ಲೂ ಸ್ವಾಮಿನಾರಾಯಣ್ ಮಂದಿರ್ ತುಂಬಾ ದೊಡ್ಡದಾಗಿರುತ್ತೆ. ಅಹಮದಾಬಾದಲ್ಲಂತೂ ತುಂಬಾ ದೊಡ್ಡದಾಗಿತ್ತು. ಎಲ್ಲ ಸಿಟಿಯಲ್ಲೂ ತುಂಬ ದೊಡ್ಡದಾಗಿ ಮತ್ತು ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಹಾಗೆಯೇ ಅಹಮದಾಬಾದಲ್ಲಿ ನಾನು ನೋಡಿದ್ದೀನಿ. ಅಂದರೆ ಅಲ್ಲಿ ನಾವು ಇದ್ವಲ್ಲ, ಸೊ ಹಾಗಾಗಿ ನನಗೆ ಗೊತ್ತು. ಅಲ್ಲಿ ಕೂಡ ಹಾಗೆಯೇ ತುಂಬ ದೊಡ್ಡದಾಗಿ ಇತ್ತು. ಸೊ ಮತ್ತು ಬ್ಯೂಟಿಫುಲ್ ಆಗಿ ಅವರು ಕಟ್ಟಿರ್ತಾರೆ ಟೆಂಪಲ್. ಸೊ ಅದೇ ರೀತಿ ಇದೆ. ಬ್ಯೂಟಿಫುಲ್ ಅನಿಸ್ತಾ ಇದೆ. ಚಲ್ ಅಮ್ಮಾಯ್, ಚಲ್ ಅಮ್ಮಾಯ್.
तिकडनं काढून घेतलाल ना. स्वामींचं नाव दिलं तुम्ही तिकडे तुकार. ಸಂತ ತುಕಾರಾಮ್ ನಮ್ಮ ನಾಮದೇವ್ ಶಿಂಪಿ ಮಹಾರಾಜರವರು. ಅಂದರೆ ನಮ್ಮ ನಾಮದೇವ್ ಶಿಂಪಿ ಏನು ಇದಿದೆ ಕಮ್ಯುನಿಟಿ ಇದೆ, ಸೊ ಅವರ ಮಹಾರಾಜರು. ಪ್ರತಿಯೊಬ್ಬರದ್ದು ಸಂತರು ಅಥವಾ ಸ್ವಾಮೀಜಿ ಏನಂತೀವಿ ಅವರ ಸ್ಟ್ಯಾಚ್ಯೂ ಮತ್ತು ಅವರು ಅಂದರೆ ಅವ್ರ ಬಗ್ಗೆ ಸ್ವಲ್ಪ ಅಂದರೆ ಹುಟ್ಟಿದ ಊರಾಗಿರ್ಬೋದು ಮತ್ತು ಅವ್ರು ಏನು ಕಾರ್ಯ ಮಾಡಿದ್ದಾರೆ, ಸೊ ಅದೆಲ್ಲ ಅದರಲ್ಲಿ ಬರೆದಿದ್ರು. ಸೊ ಒಂದೊಂದಾಗಿ ಸ್ವಲ್ಪ ಹಾಗೇ ಓದ್ತಾ ಹೋಗ್ತಾ ಇದ್ವಿ. ಸೊ ಇದು ಪೂರ್ತಿ ಟೆಂಪಲ್ ನೋಡಬೇಕು ಅಂತಂದರೆ ಅಟ್ಲೀಸ್ಟ್ 1 hour ಆದರೂ ಬೇಕಾಗತ್ತೆ. ಮತ್ತು ಟೈಮಿಂಗ್ಸ್ ಕೂಡ ನಮಗೆ ತುಂಬಾ ಕಡಿಮೆ ಇತ್ತು. ಇದು 9 o'clock ಓಪನ್ ಆದರೆ 12:30 ಅವ್ರು ಕ್ಲೋಸ್ ಮಾಡ್ತಾರೆ. ಮತ್ತು ಡೈರೆಕ್ಟ್ಲಿ ಸಂಜೆ 4 o'clock ಓಪನ್ ಮಾಡಿ ರಾತ್ರಿ 11 ಗಂಟೆವರೆಗೂ ಇರುತ್ತೆ ಅಂತ ಅಂದರು. ಸೊ ನಾವು ಬಂದಿದ್ದು 12 ಗಂಟೆಗೆ, 11:15. ಸೊ ಹಾಗಾಗಿ ನಮಗೆ ತುಂಬಾ ಟೈಮ್ ಲಿಮಿಟ್ಸ್ ಇತ್ತು. ಸೊ ಹಾಗೆಯೇ ಸ್ವಲ್ಪ ನೋಡ್ತಾ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಟೆಂಪಲ್ ಒಳಗಡೆ ಬಂದ್ವಿ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ರಾಮ ಸೀತಾ ಅವ್ರದ್ದು ಮೂರ್ತಿ ಇದೆ, ಮತ್ತು ಈಶ್ವರ ಪಾರ್ವತಿ ಅವ್ರದ್ದು ಮೂರ್ತಿ ಇದೆ, ಮತ್ತು ಇಲ್ಲಿ ರಾಧಾಕೃಷ್ಣನವ್ರದ್ದು ಮೂರ್ತಿ ಇದೆ. ಸೊ ನೋಡಿ ಇಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ಪಿಕ್ಚರ್ಸ್ ತೆಗಿಬೋದು, ಆದರೆ ಸೆಲ್ಫೀಸ್ ಮತ್ತು ವೀಡಿಯೋಸ್ಗೆ ಅಲೋ ಇರಲಿಲ್ಲ. ಆದರೂ ನಿಮಗೆಲ್ಲ ತೋರಿಸೋದಕ್ಕೆ ನಾನು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಸ್ವಾಮಿನಾರಾಯಣ್ ಅವರು ಏನು ಸ್ವಾಮೀಜಿದ್ದಾರೆ ಅವರು ಯೂಸ್ ಮಾಡ್ತಂಥ ವಸ್ತುಗಳು ನೋಡಿ. ಚಪ್ಪಲಿ ಎಷ್ಟು ಹಳೇದಂದರೆ ಅವ್ರ ಟೈಮಲ್ಲಿ ಅದನ್ನು ಯೂಸ್ ಮಾಡ್ತಾಯಿದ್ರಂತೆ. ಅದನ್ನೆಲ್ಲ ಇನ್ನೂ ಆದರೂ ತೆಗೆದಿಟ್ಕೊಂಡಿದ್ದಾರೆ, ಸೇಫ್ ಮಾಡಿದ್ದಾರೆ, ಅಂದರೆ ಎಕ್ಸಿಬಿಷನ್ಗೆ. ಸೊ ಅದನ್ನು ಕೂಡ ಇಟ್ಟಿದ್ರಲ್ಲಿ ಅವರು ಹಾಕ್ಕೊಳ್ತಿರೋದು ಬಟ್ಟೆ ಆಗಿರ್ಬೋದು, ತಲೆದಿಂಬು, ಸೊ ಇದನ್ನೆಲ್ಲ, ಮತ್ತು ಅವರು ಬೆಡ್. ಸೊ ನೋಡಿ ಇಲ್ಲಿ ಕೂಡ ಚಪ್ಪಲಿ ಇದೆ ಕೆಲವು. ಸೊ ಅದನ್ನೆಲ್ಲ ಯೂಸ್ ಮಾಡ್ತಿದ್ರಂತೆ ಅವರು. ಸೊ ಅದನ್ನೇ ನೋಡ್ತಾ ಹೋಗ್ತಾ ಇದ್ದೀವಿ. चल मम्मी जाऊया का. वाव आपलं देव है ना, विठ्ठल रुक्माईचा. सुपर आहे, छान आहे ना. ನೋಡಿ ಇದು ಹೊರಗಡೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ, ತುಂಬಾ ಮೈನ್ಯೂಟ್ ವರ್ಕ್, ಎಷ್ಟು ಚೆನ್ನಾಗಿದೆ. ಸೊ ಇವರು ಟೆಂಪಲ್ಸ್ ಇಷ್ಟೇ ಸ್ಪೇಷಿಯಸ್ ಆಗಿರುತ್ತೆ, ಇಷ್ಟೇ ದೊಡ್ಡದಾಗಿರುತ್ತೆ. ಸೊ ಇಲ್ಲೂ ಕೆಲವು ಮೂರ್ತಿಗಳು ಇಟ್ಟಿದ್ದಾರೆ. ಸೊ ಅದನ್ನೇ ನೋಡ್ತಾ ಇದ್ದೀವಿ. ಮೀರಾಬಾಯಿ ಸೊ ಇಲ್ಲಿ ಎಲ್ಲ ಸಂತ ಅವ್ರದ್ದು ಏನು ಸ್ಟ್ಯಾಚ್ಯೂ ಇದೆ. ಸೊ ಅವರೆಲ್ಲ ಸ್ಟ್ಯಾಚ್ಯೂ ಮತ್ತು ಅವರ ಡಿಸ್ಕ್ರಿಪ್ಷನ್ ಅಂದರೆ ಕೆಳಗಡೆ ಬರೆದಿದ್ದಾರೆ ಅವರೆಲ್ಲ ಏನು
ಕೊಟ್ಟರು ಅಂತ. ಸೊ ಇದಾಗಿತ್ತು ಸ್ವಾಮಿನಾರಾಯಣ ಮಂದಿರ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಮತ್ತು ಸ್ಪೇಷಿಯಸ್ ಆಗಿದೆ. ಇಲ್ಲಿ ಆರ್ಟು ಸೊ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಎಸ್, ಸೊ ಬ್ಯೂಟಿಫುಲ್ ಪ್ಲೇಸ್. ನೋಡಿ ಯಾವ ಥರ ಇದೆ ಮಂದಿರ. ತುಂಬಾ ಬ್ಯೂಟಿಫುಲ್ ಆಗಿದೆ ಮಂದಿರ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಮಂದಿರ. ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ನಾಸಿಕಿಗೆ ಬಂದರೆ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ. ಇದು ಸ್ವಾಮಿನಾರಾಯಣ ಮಂದಿರ್ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಅಮ್ಮ ಲೌಕರೇ. ಸೊ ಈಗ ಹೊರಗಡೆ ಬಂದ್ವಿ. ಅವ್ರದ್ದು ಕ್ಲೋಸಿಂಗ್ ಟೈಮ್ ಕೂಡ ಆಗಿತ್ತು 12:30. ಸೊ ಎಲ್ಲ ನೋಡಿದ್ವಿ, ಚೆನ್ನಾಗಿತ್ತು. ಸೊ ನಿಮಗೂ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ಮತ್ತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ. ಸೊ ಹಾಗಾಗಿ ನನ್ನ ಮುಂದೆ ಬರೋ ಎಲ್ಲ ವೀಡಿಯೋಸನ್ನು ನೀವು ತಪ್ಪದೆ ನೋಡ್ಬೋದು, ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ. ಸೊ ನಾವು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀವಂತ ನೀವು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಸೊ ಟಿಲ್ ದೆನ್, take care, bye bye, thank you for watching my videos.